ಬೈಬಲ್ ಸುಳ್ಳು ಪುಸ್ತಕ ಅಲ್ಲ, ಮಹಾಜ್ಞಾನ ಗನಿ ಇದು. ಇದರಲ್ಲಿ ಅಸಮ್ಮತತೆಗಳು ಇರಲ್ಲ, ಅಸತ್ಯಗಳು ಇರೋದೇ ಇಲ್ಲ. ನೀವು ದೇವರ ಗ್ರಂಥವೆಂದು ಹೇಳಲು ಅವಶ್ಯಕವಾದ ಸಾಕ್ಷಿಗಳು ಬೈಬಲ್ಗೆ ಇದೆಯೋ ಇಲ್ವೋ ಚೆಕ್ ಮಾಡಿಕೊಳ್ಳಿ. ಪ್ರಪಂಚದಲ್ಲಿ 100ಕ್ಕೆ 100 ಸಂಪಾದಿಸಿಕೊಂಡು ಪ್ರಪಂಚದ ಕಣ್ಣೆದುರು ನಿಂತ ಗ್ರಂಥವು ಇಷ್ಟಕ್ಕೂ ಬೈಬಲ್ ಅಂದ್ರೆ ಯಾಕೆ ಇಷ್ಟ ಆಗ್ತಾ ಇಲ್ವೋ ಅರ್ಥ ಆಗ್ತಾ ಇಲ್ಲ. ಇನ್ನು ಇದಕ್ಕಿಂತ ಏನ್ ಬೇಕು ಹೇಳಿ ಬೈಬಲ್ ದೇವರ ಗ್ರಂಥವೆಂದು ಹೇಳುವುದಕ್ಕೆ? ಬೈಬಲ್ ಮನುಷ್ಯರೆಲ್ಲರನ್ನು ಸಹಿತ ತನ್ನ ಮಕ್ಕಳೆಂದು ತಿಳಿಯಪಡಿಸಿ ಪ್ರಕಟಿಸಿದ ಗ್ರಂಥವು ರೀ ಬೈಬಲ್ ಅನ್ನೋದು. ನೀನು ಸಾಕ್ಷಾತ್ ದೇವರ ಮಗನು, ಯಾರವನು ನಿನ್ನನ್ನು ಅಸ್ವಸ್ಥತೆಯಲ್ಲಿ ಇಟ್ಟಿದ್ದು ಅಂತ ಕರೆದಂತ ಗ್ರಂಥವು ಒಂದ್ ವೇಳೆ ಇದೆ ಅಂದ್ರೆ ಅದು ಓನ್ಲಿ ದಿ ಬೈಬಲ್ ಮಾತ್ರವೇ. ನಿಜವಾಗಿ ಬೈಬಲ್ ದೇವರ ಪುಸ್ತಕ, ದೇವರ ಗ್ರಂಥ, ದೇವರ ಮನಸ್ಸು.